ಬಹಳ ಭಕ್ತಿ ದೇವರು ಕರೀತಾನ ಮಗಳು ಯೇಸುವೆ ಅಂತಾನ, ಇಲ್ಲಾಂದ್ರೆ ಅಮ್ಮ ಅಂತ. ಅಮ್ಮ ಬರ್ಬೇಕು, ಯಾರು ತಾಯಿ ಬರ್ಬೇಕು ಸುದ್ದಿಕ್ಕೆ. ದೇವರು ಯಾಕೆ ಬರಲ್ಲ ಗೊತ್ತಾ? ನೀನು ವಾಕ್ಯ ಓದಿದೀಯ, ದೇವ್ರ ಸಹಾಯ ಕೇಳಿದ್ಯಾ? ಆ ದಿನದಲ್ಲಿ ಪವಿತ್ರಾತ್ಮನ ಸಹಾಯ ಕೇಳಿದ್ಯಾ? ಸ್ವರ್ಗದೂತರ ಸಹಾಯ ಕೇಳಿದ್ಯಾ? ಇಲ್ಲ. ಹಾಗಾದ್ರೆ ಇವತ್ತು ನಾವು ಎಲ್ಲೇ ಚರ್ಚೆ ಮಾಡಿದ್ವಿ, ನಾವು ಎಲ್ಲೇ ಹೋಗ್ಲಿ, ನಾವು ಏನೇ ಮಾಡಿದ್ವಿ, ನಮ್ ಬ್ಯಾಕ್ ಗ್ರೌಂಡ್ ಇದೆ, ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಕುಟುಂಬ ಇದೆ, ಅವರ ಜಿಮ್ಮೆದಾರಿ, ಜವಾಬ್ದಾರಿ, ಹೊಣೆಗಾರಿಕೆ ನಮ್ಮ ಹೆಗಲ ಮೇಲಿದೆ. ಅಂದಮೇಲೆ ನಾವು ಬಹಳ ಜಾಗ್ರತೆಯಿಂದ ಒಂದು ಹೆಜ್ಜೆ ಮುಂದೆ ಇಡಬೇಕು. ಹಳೆಯ ಹಳೆಯ ಯಾಕಂದ್ರೆ ಬೇಟೆಗಾರನು ಏನ್ ಮಾಡ್ತಾ ಇದ್ರು, ಮಂಚ್ ಹಾಕಿದಾನೆ, ಒಂದು ಮೀನಾದ್ರೂ ಸಿಕ್ಕಿತ ಅಂತ ಹೇಳಿ ನಾವು ಬಲೆಗೆ ಸಿಗಾಗುವ ಮೀನುಗಳಲ್ಲ. ನಮ್ಮ ಮೇಲೆ ಬಲೆ ಎಸೆಯುವಷ್ಟು ನಿರ್ಲಕ್ಷಿತನ ಬೆಳಗಬಾರದು. ನಮ್ಮ ಹಿಂದೆ ಕುಟುಂಬ ಇದೆ, ಜ್ಞಾನಿಗೆ ಜನರು ಇವತ್ತು ಮಕ್ಕಳು ತಂದೆ ತಾಯಿಯಿಂದ ಪ್ರೀತಿಸ್ತಾರೆ. ನಿಜನಾ? ಈಗ ಒಬ್ಬ ಮಗ ಬಟ್ಟೆ ತಗೋತಾ ಇದ್ದಾನೆ, ತಗೋಬೇಕಾದ್ರೆ ತಂದೆ ನಾನು ಬರ್ತದೆ, ತಾಯಿ ನಾನು ಬರ್ತದೆ, ನಾನು ಬರ್ತದೆ. ಈಗ ನಾವು ಏನ್ ಮಾಡ್ತಾರೆ, ತನಗೂ ತಗೊಳ್ಳುವಾಗ ತಂದೆಯಿಂದ ಬಟ್ಟೆ ತಗೋತಾನೆ. ಬಟ್ಟೆ ತಗೋದ್ರಲ್ಲಿ ಮಗ ಸಂಡೆ ಸೇರೋದು ಅಂದ್ರೆ ಅದರಲ್ಲಿ ಆಗ್ತಿಲ್ಲ, ಸ್ವಲ್ಪ ಡಿಫರೆಂಟ್ ಆಗಿ ನಿಮಗೆ ತಗೊಂಡು ಹೋಗ್ತಾ ಇದ್ದ. ಬಟ್ಟೆ ತಂದು ಕೊಡೋ ಮಗ ಅದೇ ತಂದೆ ಮೇಲೆ ಅಷ್ಟು ಪ್ರೀತಿಯಾಗಿದ್ರೆ ಮಗ ಸಂಡೆ ಕಲಿಯೋ ₹1 ನಾವು ಯಾವ ಅರಮನೆಯೂ ಕಟ್ಟಿಲ್ಲ ಮಗ, 200 ಕಟ್ಟಕ್ಕೆ ಆಗಿಲ್ಲ ಮಗ. ಹಾಗಾದ್ರೆ ಇವತ್ತು ನಾಗರ ಸೃಷ್ಟಿಯಲ್ಲಿ ವಚನ ಮತ್ತು ಅವರು ಸ್ವಯಂಪ್ರೇಮವಾಗಿ ಎಲ್ಲಾ ಪರೀಕ್ಷೆಗಳಲ್ಲಿ ಒಳಗಾಗಿದ್ದಾರೆ, ಕೊಟ್ಟು ಒಳಗಾಗಿದ್ದಾರೆ, ಕೊಡದ ಇದ್ದೇನೆ ಒಳಗಾಗಿದ್ದಾರೆ. ಎಲ್ಲವನ್ನು ಪರೀಕ್ಷಿಸಿದ ಮೇಲೆ ಯಾವುದು ನ್ಯಾಯಬದ್ಧವಾಗಿದೆ ಆ ಕಾರ್ಯಗಳನ್ನು ಕರೀತಾ ಇದ್ದಾರೆ. ಹಾಗಾಗಿ ಅವರು ಅಲ್ಲ ₹1 ಲೆಕ್ಕ ನಮಗೆ ಈ ಭೂಮಿ ಮೇಲಿರೋರು ಎಷ್ಟು ಅಂದ್ರೆ ಮನೆಯಲ್ಲಿ ಎಲ್ಪಿ ಗಂಡನಿಗೆ ಹೋಗ್ತಾರೆ, ಗಂಡ ಎಲ್ಪಿ ಹೋಗ್ತಾರೆ, ಮುಖ್ಯವಾಗಿದ್ದಕ್ಕಿಂತ ಬೇರೆ ಬೇರೆ ಆಮೇಲೆ. ಹಾಗಾದ್ರೆ ವಾಕ್ಯ ನಾವು ಬೈಬಲ್ ಓದಿದ್ವಿ, ಫ್ಯಾಮಿಲಿಗೋಸ್ಕರ ನಾವು ಪ್ರೇಯರ್ ಮಾಡ್ತೇವೆ. ನಿಜ, ಮಕ್ಕಳಿಗೆ ಸ್ಕೂಲ್ ಕಳಿಸ್ತೇವೆ, ಪ್ರೇಯರ್ ಮಾಡಿ ಕಳಿಸ್ತೇವೆ. ಅಥವಾ ಮಗ ದುಡಿಯೋಕೆ ಹೇಳ್ತಾನೆ, ಅವ್ನು ಹೇಳ್ತಾ ಇದ್ದಾನೆ, ಅವ್ನು ಪ್ರೇಯರ್ ಮಾಡಲ್ಲ, ತಾಯಿ ಪ್ರೇಯರ್ ಮಾಡ್ತಾರೆ, ಅಥವಾ ತಂದೆ ಪ್ರೇಯರ್ ಮಾಡ್ತಾನೆ. ಓಕೆ, ಆದ್ರೆ ಬೈಬಲ್ ಓದಿಲ್ಲ ಅಂದ್ರೆ ಪ್ರೇಯರ್ ಮಾಡಬೇಕು. ಅಂದ್ರೆ ಮೊದಲು ದೇವರಿಂದ ಮಾತಾಡಬೇಕು, ಆಮೇಲೆ ಪ್ರೇಯರ್ ಮಾಡಬೇಕು. ಇದೆಲ್ಲವೂ ಕೂಡ ಒಂದು ಚೈತ್ರ ಇದೆ. ಇದೆಲ್ಲ ಮುಗಿದ ಮೇಲೆ ತಂದೆ ಬರ್ತದೆ. ಆಮೇಲೆ ಅದೆಲ್ಲ ಊಟ ಮಾಡಿದ್ರೆ ನೀರು ಕುಡಿಯಲ್ಲ ಅಂದ್ರೆ ನಡೀತದ? ಇಲ್ಲ. ಈಗ ನಾನು ಬೈಬಲ್ ಓದಿಲ್ಲ ಅಂದ್ರೆ ಪ್ರೇಯರ್ ಮಾಡಿದ್ದೇನೆ, ನಡೀತಾರ? ನಡೆಯಲ್ಲ. ಈಗ ನಾನು ಇನ್ನೂ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. 3 ಸಂಡೆ 4 ಸಂಡೆ ಅಥವಾ 3 ಸಂಡೆ ಬಂದಿದ್ದೇನೆ, 4ನೇ ಸಂಡೆ ನಾನು ಬರಲಿಲ್ಲ, ಅಥವಾ ತಿಂಗಳಿನ ಮೊದಲನೇ ವಾರ 3 ಸಂಡೆ ಬಂದ್ಬಿಟ್ಟು ಮೊದಲನೇ ವಾರ ಸಂಡೆ ತಪ್ಪಿಸಿದೆ, ನಡೀತದ? ಅವ್ರಿಗೆ ಏನ್ ಸಿಗಲ್ಲ? ಮೊದಲನೇ ವಾರ ಸಂಡೆ ತಪ್ಪಿಸಿದ್ರೆ ಏನ್ ಸಿಗಲ್ಲ? ಒಬ್ಬ ಕ್ರೈಸ್ತನಿಗೆ ಯೇಸು ಸ್ವಾಮಿನೇ
ನಿಜ ರಕ್ಷಕನ ಅಂತ ತಿಳ್ಕೊಂಡು ಆತನ ಜಜ್ಜೆಗೊಂಡ ರಕ್ತದಲ್ಲಿ ಸುರಿಸಲ್ಪಟ್ಟ ಜಜ್ಜೆಗೊಂಡ ದೇವರ ಸುರಿಸಲ್ಪಟ್ಟ ರಕ್ತದಲ್ಲಿ ಪಾಲುಗಾರನಾಗದ ಹೋದರೆ ಅವನಿಗೆ ಪಾಪ ಸಿಗುವುದಿಲ್ಲ. ಹಲ್ಲೆಲೂಯ. ಆತನ ರಕ್ತ ನನ್ನ ರಕ್ತದೊಳಗೆ ಸೇರಿದಾಗ ನಾನು ಆತನ ಮಗ ಆಗ್ತೇನೆ. ಆಮೇಲೆ ಹಲ್ಲೆಲೂಯ. ನನ್ನ ಮೇಲೆ ಒಂದು ಮುಖ್ಯ ಒತ್ತನ್ನು ಬರುತ್ತದೆ. ಅದಕ್ಕೆ ವಚನ ಸೈತಾನ ಯೇಸುಸ್ವಾಮಿ ಬಂದು ಯೇಸುಸ್ವಾಮಿ ಬಂದು ಮುಟ್ಕೊಂಡ. ಏನಂದ ಅವನು? ಒಂದು ಕಲ್ಲು. ಆ ಕಲ್ಲನ್ನ ನೀನು ರೊಟ್ಟಿ ಮಾಡಿ ಹೋಗ. ಪ್ಲೀಸ್ ಕೇಳಿಸ್ಕೊಡು. ದೇವರು ಸೈತಾನವನ್ನು ಯಾವ ಅದ್ಭುತವನ್ನು ಮಾಡಿಕೊಡುತ್ತಿಲ್ಲ ಕೊನೆಯವರೆಗೂ. ಆದ್ರೆ ಮನುಷ್ಯನ ಮುಂದೆ ಮಾತ್ರ ಎಲ್ಲಾ ಅದ್ಭುತಗಳನ್ನ ಮಾಡಿ ತೋರಿಸ್ತಾರೆ. ಕರೆಕ್ಟಾ? ಯಾಕೆ ಸೈತಾನವನ್ನು ಮಾಡಿ ತೋರಿಸೋದ್ರಿಂದ ಏನು ಅರ್ಥನೇ ಇಲ್ಲ. ಯಾಕಂದ್ರೆ ಅವನು ಕಳ್ಳ, ಅವನು ದುಷ್ಟ. ಯಾವುದಾದ್ರೂ ಮಾರ್ಗದಲ್ಲಿ ಬಂದು ನಮ್ಮ ಕಡೆಗೆ ಪಾಪ ಮಾಡಿಸಿ ನಮ್ಮನ್ನು ದೂರ ಒಳ್ಳೆಯದರ ಮೊದಲ ಆದ್ಯತೆ. ಅದಕ್ಕೆ ದೇವರು ಏನಂದ್ರೆ ಗೊತ್ತಾ, ಮಾತಿನಿಂದಲೇ ಬಂದದ್ದನ್ನ ಮಾತಿನಿಂದಲೇ ಉತ್ತರ ಕೊಡ್ಬೋದು. ನೋಡಪ್ಪ, ಈ ಬಂದೆಲ್ಲ ರೊಟ್ಟಿಯನ್ನಾಗಿ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ದೇವರ ಬಾಯಿಂದ ಹೋಗಲು ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯ ಬದುಕಬಹುದು. ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ. ಅಂದ್ರೆ ಆ ರೊಟ್ಟಿ ಯಾವುದು? ಅಂತ ಊಟ ಯಾವುದು? ಯಾವ್ದ್ರಿ? ವಚನ ಅಂದ್ರೆ ಆತ್ಮಿಕ ಆಹಾರ. ಆತ್ಮಿಕ ಆಹಾರ ಯಾರಿಗೆ ಕೊಡಲ್ಪಡುತ್ತದೆ? ಆತ್ಮವುಳ್ಳವರಿಗೆ, ಕರ್ತನ ಅಭಿಷೇಕವುಳ್ಳವರಿಗೆ, ಕರ್ತನ ದಾಹವುಳ್ಳವರಿಗೆ. ಯೇಸು ಸ್ವಾಮಿಗೆ ನೀರಡಿಕೆ ಆದಾಗ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಮನುಷ್ಯ ಹೋಗಿ ನೀರು ಹೋಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ನಿಜವಾಗಿ ಆಗುತ್ತ ಅಲ್ಲಿ ಹೋಗೋದನ್ನು ಹೇಗಾದ್ರೂ ಮಾಡಿ ಸಂಧಿಸಬೇಕಾಗಿದೆ ನಾನು. ಆ ಸ್ತ್ರೀ ಇಡೀ ಸಮಾಜದ ಪಟ್ಟಣಕ್ಕೆ ಒಂದು ಆಧಾರ ಆಮೇಲೆ ಯಾವ ಸ್ತ್ರೀಯ ಸಮಾಜದ ಪಟ್ಟಣಕ್ಕೆ ಬೇಡ ಅಂತಿಯವರ ದೂರ ಸಮಾಜದ ಪಟ್ಟಣ ಯಾರನ್ನ? ಸಮಾಜದ ಸ್ತ್ರೀಯನ್ನ ಅವರನ್ನ ದೂರ ಇರಬೇಕು. ಆದ್ರೆ ಯೇಸು ಸ್ವಾಮಿ ದೇವರನ್ನು ರಾಜ್ಯದ ಕಲ್ಲನ್ನೇ ತಗೊಂಡು ಅದಕ್ಕೆ ಜೀವ ತುಂಬಿ ಆ ಪಟ್ಟಣಕ್ಕೆ ಓಡಿ ಈ ಪಟ್ಟಣದ ಯೇಸುಸ್ವಾಮಿ ಒಂದು ಸಾಮಾನ್ಯವಾಗಿ ಯೋಚನೆ ಮಾಡಿ ನನಗೆ ಬೇಡ ಈ ಊರೇ ಆ ಊರೇ ಕ್ರಿಸ್ತನ ಮಾಡುವಾಗ ಊರೇ ಬೇಡ ತಳ್ಳಿ ಬಿಡುವಾಗ ಆ ಇಡೀ ಊರಿಗೆ ಸಕ್ಷಮ್ಯವಾಗಿ ನಿಜವಾದ ಆಮೇಲೆ ನಿಮ್ಮ ಪಾತ್ರ ಇವತ್ತು ಈ ಕರ್ತನ ಸೇವೆಯಲ್ಲಿ ಸಭೆಯಲ್ಲಿ ಯಾವ ಸ್ಥಾನ ಮಾನವನ ಮುಂದಾಗಿ ಇವತ್ತು ನಾನು ಇಷ್ಟು ಶುಭ್ರವಾದ ನಾಮವನ್ನು ಹುಟ್ಟಿ ಧರಿಸಿಕೊಂಡು ನಿಂತಿದ್ದೇನೆ. ನಾನು ನಿಲ್ಲಿಸಿದ ಕಾರಣ ಇದೆ. ನನಗೆ ದೇವರು ಕೊಡುವಾಗ ನಾನು ಕೊಡ್ತಾ ಇದ್ದೇನೆ, ತೊಟ್ಟು ಮುಗಿತಾ ಇದ್ದೇನೆ. ನನ್ನ ಈಗಿನ ನನ್ನ ಸನ್ನಿವೇಶ, ನನ್ನ ಜವಾಬ್ದಾರಿಗಳು, ನನ್ನ ಮೇಲಿರೋ ಭಾರ ನನ್ನನ್ನ ಕರ್ತನ ಸೇವೆಗೆ ನಿಂತುಕೊಂಡಿರ್ತಾರೆ. ನಾನು ಬದಲಾಗಬೇಕಾಗಿದೆ. ನಾನು ಉದಾಹರಣೆ ಕೊಡ್ಲ, ಭಜಂತ್ರಿಯನ್ನ ಬಹಳ ವರ್ಷಗಳಿಂದ ಅದೇ ಟೀಶರ್ಟ್ ಅದನ್ನೇ ಉಡ್ತಾ ಇದ್ದಾರೆ. ಏನ್ ಚೇಂಜಸ್ ಇದೆ? ಈಗಲೂ ಅದನ್ನೇ ಉಡ್ತಾ ಇದ್ದಾರೆ. ಏನಾದ್ರು ಬದಲಾವಣೆ? ಜನ ನೋಡಿದ ಕಾಣ್ತಾ ಇಲ್ಲ. ಹಾಗಾದ್ರೆ ನಾನು ನಡೀತಾ ಇರೋದು ಇಲ್ಲ. ನನಗೆ ಏನು ಎಲ್ಲ ಪ್ರತಿಕಲ್ಪ ನಾ ಹಾಕೊಳ್ಳೋದು ಇದೇ ಬಟ್ಟೆ ಅಂದ್ರೆ ಯಾರಿಗೂ ಅಪಮಾನ ಮಾಡ್ತಾ ಇದ್ದೀನಿ. ಚೇಂಜಸ್, ನಿನ್ನ ಬದಲಾವಣೆ ಎಷ್ಟೋ ಜನರಿಗೆ ಕರ್ತನ ಬರಬೇಕಾದ್ರೆ ನೀನು ಹಾಕೋರೋ ಬಟ್ಟೆ ನೋಡಿ, ನೀನು ಇರೋ ನೋಡಿ ಜನ ನಿನ್ನನ್ನು ಯಾವ ಅಳತೆಯಿಂದಾದ್ರೂ ಹೌದು. ಆದ್ರೆ ಸತ್ಯ ಮಾತ್ರ ಒಂದೇ, ಏನು ಬೇಕಾ ಇದನ್ನೆಲ್ಲ ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಅದು ನೀವು ಕೊಟ್ಟಿದ್ರೆ ಸಾಕು. ಅದಕ್ಕೆ ನಾನು ಹೇಳೋಣ, ಪ್ರತಿ ಸಂಡೆ ಚರ್ಚಿಗೆ ಬರಬೇಕಾದ್ರೆ ಇವತ್ತೊಂದು ಒಂದು ಸ್ಪೆಷಲ್ ಪ್ರೇಯರ್, ಅದರಲ್ಲಿ ಒಂದು ಸ್ಪೆಷಲ್ ಆಗಿದೆ. ಅದಕ್ಕೆ ಒಂದು ಚೆನ್ನಾಗಿರೋ ಬಟ್ಟೆ ಅನ್ನೋದೇ ಇದೆ. ಸ್ತ್ರೀಯರ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಹೇಳಿದ್ದಾರೆ ಒಂದೇ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ. ಎಷ್ಟು ಜನ ಇದೆಯಲ್ಲ ನಿಮ್ಮ ಹತ್ರ? ಒಂದು ವಾರದಲ್ಲಿ ಒಂದು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 6 ರೂಪಾಯಿ ಖರ್ಚು ಮಾಡ್ತೀವಿ. ಎಕ್ಸ್ಟ್ರಾ ಎದಕ್ಕಾದ್ರೂ ಸಾಮಾನ್ಯವಾಗಿ ಖರ್ಚು ಮಾಡ್ತೀವಿ. ಆ 500 ರೂಪಾಯಿ
ಸಭೆ ನಮಗೊಂದು ಜವಾಬ್ದಾರಿ ಕೊಟ್ಟಿದೆ ಅಂತ ಸೀರೆ ಉಟ್ಬಿಟ್ಟು ನೀವು ಹುಟ್ಟಿದ ಸ್ವರ್ಗದ ರಾಜ್ಯದಲ್ಲಿ ನಾಗಮ್ಮ ಸಿಸ್ಟರ್ಗೊಂದು ಬಟ್ಟೆ, ಇವ್ರಿಗೊಂದು ಬಟ್ಟೆ, ಅವ್ರಿಗೊಂದು ಬಟ್ಟೆ, ಈಗೇನಾದ್ರು ಇದೆ? ಹೆಂಗಿದೆ ಸ್ವರ್ಗದ ರಾಜ್ಯದಲ್ಲಿ? ಎಲ್ಲರೂ ಸ್ವಲ್ಪ ನಂಗೆ ಜೋರಾಗಿ ಕೇಳಿಸ್ಬೇಕಲ್ಲ ಮಾತಾಡಿದವ್ರು. ಎಲ್ಲರೂ ಒಂದೇ ತರಹದ ಬಟ್ಟೆ ಉಳ್ಳವರಾಗಿದ್ದಾರೆ. ಆಮೆನ್ ಆಮೆನ್. ಅಲ್ಲಿ ಯಾವ ಭೇದ ಭಾವಗಳಿಲ್ಲ. ಎಲ್ಲರೂ ಶುಭ್ರವಾದ ನಾಡುಗಳಿಂದ ಕರ್ತನನ್ನ ನಿಮ್ಮ ಪರಿಶುದ್ಧನೋ ನಿರಂತರವಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಆಮೆನ್. ಹಾಗಾದ್ರೆ ಇವತ್ತು ನಿಮ್ಮಲ್ಲಿ ಬದಲಾವಣೆ ಬಯಸ್ತಾ ಇದೆ ಒಂದು ಭಕ್ತಿಯ ಮೂಲಕವಾಗಿ. ಆಮೆನ್. ಹಲ್ಲೆಲೂಯಾ. ನಿನ್ನ ವ್ಯಕ್ತಿತ್ವದ ಮೇಲೆ ಉದಾಹರಣೆ ಕೊಟ್ಟ ನಾನು ಕನ್ನಡದಲ್ಲಿ ಒಬ್ಬ ಪ್ರವಾದಿ ಮಾನವನ ದೇಹಾಧಾರಿತವಾಗಿ ಸುಂಟರ ಗಾಳಿಯಲ್ಲಿ ಬೇರೆ ತಿರುಗಿಸಿ ಅವನನ್ನ ಸ್ವರ್ಗಕ್ಕೆ ತಗೊಂಡು ಹೋಗ್ಬಿಟ್ಟ. ಯಾರು? ಎಲಿಯ ಪ್ರವಾದಿ. ಇಲ್ಲಿ ಎಲಿಷ್ಟ ಕುತ್ಕೊಂಡು ಏನಂತ ಗುರುವೇ, ಮೋಸ ಮಾಡಬೇಡಪ್ಪ, ನನ್ ಬಿಟ್ಟು ಹೋಗ್ಬೇಡಪ್ಪ, ಏನಾದ್ರೂ ಕೊಟ್ಟು ಅವಾಗ ಏನ್ ಮಾಡ್ರ? ಆ ಸುರುಳಿಯ ದಾರಿಯಲ್ಲಿ ಕುರಿತಾ ಇದೆ. ಕಬ್ಬಲಿನ ತೆಗೆದು ಕೆಳಗಡೆ ನಿಲ್ತಾನೆ. ಕಬ್ಬಲಿ ಬಿಟ್ಟು ಈ ಕಡೆಗೆ ಬರ್ತಾ ಇದ್ದಾನೆ. ಇಲ್ಲ, ಓಡುವ ಕಂಬಳಿ ತೆಗೆದು ಹೀಗೆ ಹಾಕಿದ್ದಾನೆ. ಅವನ ಒಳಗಿರುವ ಅಭಿಷೇಕ ಇರುತ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದ್ರೆ ಮೊದಲು ಇದ್ದ ಎಣ್ಣೆಯ ನಿರೀಕ್ಷಣ ಸಂಸೋಧನ ಒಳಗಡೆ ಯಾವ ಕಾರಣಕ್ಕಿದ್ದಾರೆ ಕೂದಲ ಬಟ್ಟೆ ಏನು ಸೂಚಿಸ್ತಾ ಇದೆ? ನಿಮ್ಮ ವ್ಯಕ್ತಿತ್ವ, ನಿಮ್ಮ ಅಭಿಷೇಕ. ಪ್ರೊಫೆಟ್ ಭಜನ್ ಸಿಂಗ್ ಒಂದು ಕೋಟ್ ಹಾಕ್ತಾರೆ ಯಾವಾಗಲೂ, ನೀವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ. ಅವ್ರ ಜೇಲಿಗೆ ಹೋದ್ಮೇಲೆ ಆ ಕೋಟ್ ಯಾರು ಹಾಕ್ತಾ ಇದಾರೆ ಗೊತ್ತಾಯಿಲ್ಲ? ಅವರ ಬ್ರದರ್ ಅದೇ ಅಭಿಷೇಕ ನಡೆಸ್ತಾ ಇದ್ದಾರೆ. ಆಮೆನ್ ಹಲ್ಲೆಲೂಯಾ. ಸೇಮ್ ಕೋಟ್ ಅವರು ಇದ್ದಾಗಲೇ ನಂತರ ಅದೇ ಅಭಿಷೇಕ, ಅದೇ ಕೋಟ್, ಅದನ್ನೇ ಧರಿಸಿಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಮೈಲಿಗಳಿಗೆ ಸೇವೆಯನ್ನು ಕೊಡಿಸುತ್ತಿಲ್ಲ. ಎಂಥವರನ್ನಾಗಿ ಎದುರಿಸ್ತಾನೆ ಸೇವೆ ನಡೆಸಕ್ಕಾಗಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಚೇಂಜ್ ಆಗ್ರಿ, ಬದಲಾಗ್ರಿ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮೊಮ್ಮಕ್ಕಳಿಗಾಗಿ, ನಿಮ್ಮ ಸೊಸೆಯರಿಗಾಗಿ, ಮುಂದಿನ ತಲೆಮಾರಿಗಾಗಿ ನೀವು ಬದಲಾಗಿ ಇವತ್ತು ಆ ದಿನ ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಬದಲಾಗದೆ ಹೋಗಿ ಇಷ್ಟು ಜನ ಮನಸ್ಸನ್ನು ಹೋಗ್ತಾರೆ, ಇಷ್ಟು ಬದಲಾಗಿದ್ದಾರೆ, ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಹಾಗಾದ್ರೆ ನಿನ್ನ ಬದಲಾವಣೆ ಈ ಸಭೆಗೆ ಇರಬಾರದು. ದೇವರ ವಾಕ್ಯ ನಮ್ಮ ದಾರಿಗೆ ದೀಪ, ಬೆಳಕು, ಮಾರ್ಗವಾಗಿದೆ. ಆಮೇಲೆ ಒಂದು ದೇವರ ವಚನ, ಒಂದು ದೇವರ ವಾಕ್ಯವನ್ನು ಪ್ರಕಾರವಾಗಿ ಮನುಷ್ಯ ಜೀವನ ಕೊಡ್ತಾ ಇದೆ. ಆಮೇಲೆ ದೇವರ ವಾಕ್ಯ ಜೇನುಗಿಂತಲೂ ಸಿಹಿಯಾಗಿದೆ. ದೇವರ ವಾಕ್ಯ ನಿನ್ನ ದಾರಿಗೆ ಬೆಳಕಾಗಿದೆ. ದೇವರ ವಾಕ್ಯ ನಿನಗೆ ಮಾರ್ಗವಾಗಿದೆ. ಅಂತಹ ವಚನವನ್ನು ಓದಿ ಬಿಟ್ಟು ನೀವೇನು ಹೇಳ್ತಾ ಇದೆಯೋ ಜನರಿಗೆ ಪ್ರತಿದಿನ ನಿನ್ನ ಮನಸ್ಸಿನ ವಿರುದ್ಧವಾಗಿ ಅಥವಾ ನಿನ್ನ ಮನಸ್ಸಿಗೆ ಗಾಯವಾಗುವಂತ ಕೆಲಸ ಸಿದ್ಧಾರ ಮಾಡ್ತಾ ಇದ್ದಾರೆ. ಹಲವು ನಮಗೆ ಜ್ಞಾನ ಇದೆ, ನಮಗೆ ಆಲೋಚನಾ ಶಕ್ತಿ ಇದೆ, ನಮಗೆ ಬುದ್ಧಿವಂತಿಕೆ ಇದೆ, ಆಮೇಲೆ ಗುರುತು ಹಿಡಿಯುವಂತ ಆಕರ್ಷಣೆಯ ಒಂದು ಶಕ್ತಿ ಇದೆ ನಮ್ಮ ಹತ್ರ. ಈಗ ನಮಗೆ ಕೂಡಿದೆ,
ಇಲ್ಲಿ ಯಾವ ವಾತಾವರಣ ಇದೆ? ಈಗ ನಾನು ಉದಾಹರಣೆಗೆ ಹೇಳ್ತೇನೆ, ಯಾವುದೋ ಒಂದು ಹೋಟೆಲ್ ಹೋದಾಗ ಆ ಹೋಟೆಲ್ ಪಕ್ಕದಲ್ಲಿ ಪಾನ್ ಶಾಪ್ ಅಂಗಡಿ ಇದ್ರೆ ಅಲ್ಲಿ ಕೊಂಡ್ಕೊಂಡು ದಾಟಿಸ್ಬೋದು. ಅವನು ಸೇರೋದ್ರೆ ನನಗೆ ಗಾಳಿಯಿಂದ ಎಲ್ಲವನ್ನೂ ಹಾಳು ಮಾಡ್ತಾ ಇದ್ದೇವೆ. ಈಗ ಅಚಾನಕ್ ಆಗಿ ನಾವು ಆ ವಾಸನೆ ಬಂದ್ರೆ ನಾವು ಅಲ್ಲೇ ನಿಂತ್ಕೊಳ್ತೀವಿ. ನಾವು ನಾವೇನ್ ಮಾಡ್ತೇವೆ? ಚಿ 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 ಇಲ್ಲಿ ನಿಲ್ಲಬಾರ್ದಪ್ಪ, ಇದು ಬಹಳ ಸ್ಮೆಲ್ ಬರೋ ಜಾಗ ಅಂತ ದೂರ ಹೋಗ್ತದೆ. ಹಂಗೆ ನಿನ್ನ ಪ್ರತಿದಿನದ ಧ್ವನಿಯಲ್ಲಿ ಒಂದು ಸ್ನೇಹಿತನ ಆಗಿರ್ಬೋದು, ನಾನೇ ಆಗಿರ್ಬೋದು ಅಂತ ದೂರ ಹೋಗ್ತೀವಿ. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗುಟ್ಕಾ, ಪಾನ್ ಶಾಪ್, ವಿಮಲ್ ಎಲ್ಲ ಬ್ಯಾನ್ ಮಾಡಿದ್ರು. 2 ದಿನ ಬ್ಯಾನ್ ಆಯ್ತು, 3 ದಿನ ಮತ್ತೆ ಓಪನ್ ಆಯ್ತು. ನಾನು ಬಹಳ ಧನ್ಯವಾದ ಹೇಳ್ತಿದ್ದೆ. ಯಾಕಂದ್ರೆ ಸೈತಾನನ ಮೇನ್ ಅಸ್ತ್ರ ಅದು, ಅದನ್ನು ನೀವು ಹುಡುಕಿ ಬಿಟ್ರಲ್ಲ ಅಂತ ಹೇಳಿ ನಾನು ಬಹಳ ಧನ್ಯವಾದ ಹೇಳಿದ್ದೆ. ಎಷ್ಟು ಜನ ಇವತ್ತು ಬದುಕಿ ಮಾಡಬೇಕಾದವರು ದೇವರ ಕೊಟ್ಟು ಹಸುಗಳನ್ನು ಪ್ರಯತ್ನ ಮಾಡಿ ಕಮ್ಮಿ ವರ್ಷದಲ್ಲಿ ಹಲ್ಲು ತೆಗೆಸ್ಕೊಳ್ತಾರೆ. ಹಲ್ಲು ತೆಗೆಸಿದ್ರೆ ಹಿಂದಂತ ಬೇಕು ಮುದುಕರು ಸ್ವಲ್ಪ ನಾಗಂದ್ರೆ ಅವ್ರಿಗೆ ಯಾಕೆ ಅವ್ರಿಗೆ ಹಲ್ಲೆ ಇರುವುದಿಲ್ಲ. ಹಲ್ಲು ಹೋಗೋದ್ರಿಂದ ಹೋಯ್ತು ಅರ್ಥ. ನಿನ್ನ ಹಣ್ಣ ಚಂದ ಹೋಯ್ತು. ಒಂದು ದಿನ ನಿನ್ನ ಹಲ್ಲು ಸಿಕ್ಬೇಕು, ಒಂದು ದಿನ ನಿನ್ನ ಬಿಡಿಯಲ್ಲಿ ಸಿಕ್ಕೋಣ. ನಾವು ಒಂದು ದಾರಿಯನ್ನು ಸೆರೆ ನಿನ್ನ ಜೀವನದಲ್ಲಿ ನಾಶ ಮಾಡ್ತಾ ಇದ್ದೇನೆ. ಒಂದು ದಿನ ಶಾಂತಿ ಸಮಾಧಾನ ಜೀವನ ಬದುಕಿದ್ದು ನಾಳೆ ನಿನ್ನ ಬದುಕಲ್ಲೇ ನಾಶ ಮಾಡ್ತದೆ. ಶುಗರ್ ಇಂಡಿಯಾ ಕಂಪನಿ ಹರಿಯಾಣದಲ್ಲಿ ಮೊಲಾಸಿಸ್ ಅಂತ ಹೇಳಿ ಒಂದು ಪ್ರಾಂತ ಇದೆ, ಒಂದು ಸಪರೇಟ್ ಒಂದು ಇದಿದೆ. ಅಲ್ಲಿ ಶೆರೆ ರೆಡಿ ಆಗ್ತದೆ, ಸಿಕ್ಕಾಪಟ್ಟು ಬೆಲ್ಲ ಬರ್ತದ್ರಿ, ಟ್ಯಾಂಕರ್ ಗಂಟೆ. ನಾನು ಕಣ್ಣಾರೆ ನೋಡಿದ್ದೀನಿ ಎಲ್ಲ. ಯಾವಾಗ ನಾನು ಆ ಜಾಸ್ತಿ ಡ್ಯೂಟಿ ಹಾಕಿದ್ರೋ ಅದರ ಮರನೇ ದಿನ ದೇವ್ರ ಮನೆಯಲ್ಲೆಲ್ಲ ಎದುರಿಸ್ಬೇಕ ಕೊಟ್ಬಿಟ್ಟು ಬಂದ್ಬಿಟ್ಟೆ. ನನಗೆಲ್ಲ ಗೊತ್ತಿದೆ. ನೀವು ಇಂಥ ವ್ಯಕ್ತಿ ಬರ್ರಿ ನನ್ನ ಹತ್ರ ಒಂದ್ ದಿನಕ್ಕೆ. ಈ ಯಾವುದೇ ನಿಮ್ಮ ಮನುಷ್ಯನ ಜೀವನ ಯಾವುದೇ ವಿಷಯ ನನ್ನ ಮುಂದೆ ಕೇಳಿ, ನನ್ನ ಹತ್ರ ಉತ್ತರ ಇಲ್ಲ ಅಂದ್ರೆ ನೀವು ಹೇಳಿದ್ಕೊಳ್ಳಿ. ಯಾಕೆ ಗೊತ್ತಾ? ನನಗೆ ತಿಳಿಯದೆ ಹೋದ್ರು ನನ್ನದೇ ಆದ ದಾರಿಯಲ್ಲಿ ಹೋಗಿ ತಿಳ್ಕೊಂಡು ಅದನ್ನು ತೋರಿಸ್ತಾರೆ ಹೊರತು ನೀವು ನಂಗೆ ಕಳಿಸೋದಿಲ್ಲ. ಯಾಕೆ ಗೊತ್ತಾ? ವಚನ ನಿನಗೆ ಜ್ಞಾನವನ್ನ ಅಳಲಿಲ್ಲ, ವಚನ ನಿನಗೆ ದಾರಿಯನ್ನ ತೋರಿಸ್ತದೆ. ಅದಕ್ಕೆ ನಾನು ಹೇಳೋಣ ಅದು ಸಹ ನೋಡಿ, ನೀವು ನನ್ನ ಮಾತುಗಳನ್ನು ಕೇಳಿ ಅವುಗಳನ್ನು ಮತಾಧಿಸುವಂತೆ ಕೊಡ್ರೆ ಮತಾಧಿಸುವ 7:24 ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವ ಬಂಡೆಯ ಮೇಲೆ ಕಟ್ಟಿದ ಮನೆಯ ಬುದ್ಧಿವಂತಿಕೆಯ ಮನುಷ್ಯನಾಗುವನು. ಆಮೇಲೆ ನಿಮ್ಮ ಮನೆಗಳು ಎಲ್ಲಿ ಕಟ್ಟಲ್ಪಡಬೇಕಪ್ಪ? ಎಲ್ಲಿ ಕಟ್ಟಲ್ಪಡಬೇಕು? ಕಲ್ಲು. ಆ ಕಲ್ಲು ಯಾವತ್ತೂ ಖರೀದಿಲ್ಲ, ಅದು ಮಣ್ಣಲ್ಲ, ಅದು ಕಲ್ಲದು. ಅದರ ಮೇಲೆ ಯಾರು ಮನೆ ಕಟ್ತಾರೋ ಆ ಮನೆ ಸ್ಥಿರವಾಗಿ ಅದು ಅಲಗಾಡೋದಿಲ್ಲ. ಅದನ್ನ ಯಾರು ಅವಶ್ಯಕಲ್ಲ. ಉದಾಹರಣೆ ಎಲ್ಲ ಸಮುದ್ರ ಹತ್ರ ಹೋಗ್ತಾರೆ. ನೀವು ಗೋವಾಗೆ ಹೋದ್ರೆ ಅಲ್ಲಿ ಬೀಚ್ಗಳೇ ಬಹಳಷ್ಟು ಇದ್ದಾವೆ. ಸಮುದ್ರ ಹತ್ರ ಹೋಗ್ಬಿಟ್ಟು ಕಷ್ಟಪಟ್ಟು ಸಮುದ್ರದ ಮಾನಕವಾದ ತಗೊಂಡು ಅದರೊಂದು ಗೀಡು ಕಟ್ತಾನೆ, ಎಲ್ಲೋ ಮಾಡ್ತಾನೆ. ಅದು ಎಷ್ಟು ನಿಮಿಷ ಇರ್ತದೆ ಗೊತ್ತಾ ನಿಮ್ಗೆ? ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು 10 ದಿನ ಇರ್ತದೆ ಅದು ಇಲ್ಲ. ಅವನಷ್ಟು ಕಟ್ಟುವಾಗ ಕಷ್ಟಪಟ್ಟು ರಚನೆ ಮಾಡ್ತಾನೆ, ಆದ್ರೆ ಅದು ಬೀಳುವುದಾಗ 2 ಸೆಕೆಂಡ್ ಅಲ್ಲಿ ಬಿಟ್ಟು. ಹಂಗೆ ನಿಮ್ಮ ಆತ್ಮಿಕ ಜೀವನ ಇದೆಯಲ್ಲ, ನಿಮ್ಮ ಬದುಕಿದೆಯಲ್ಲ, ಈ ಮರಳಿನ ಮೇಲೆ ಕಟ್ಕೊಳ್ಬೇಕು. ಇದರಿಂದ ಒಂದಿನ ಹಾನಿ ಒಂದೇ ಬರ್ಬೋದು. ಅಂದ್ರೆ ನಿಮ್ಮ ಮನೆಯನ್ನ ಮುಂದಿನ ತಲೆಮಾರುಗಳಿಗೋಸ್ಕರ ಪವಿತ್ರವಾದ ಬಂಡೆ ಮೇಲೆ ಕಟ್ಟಿ. ಆಮೇಲೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮನೆಯನ್ನ ಬಂಡೆಯ ಮೇಲೆ ಕಟ್ಟುವುದು. ಯಾರು ಈ ತರ ಯೋಚನೆ ಮಾಡ್ತಾರೆ? ಬುದ್ಧಿವಂತಿಕೆಯ ಮನುಷ್ಯ. ಯಾರು ಹೇಳಿ? ಬುದ್ಧಿವಂತಿಕೆಯ ಮನುಷ್ಯ.
ನೀವು ಯೋಚನೆ ಮಾಡಿದ್ರೆ ಯಾಕೆ ಮಾತು ಹೇಳ್ತಾ ಇದ್ದಾನೆ ಅಂತಂದ್ರೆ ನಮ್ಮಲ್ಲಿ ಜ್ಞಾನನೇ ಇಲ್ಲದೆ ಹೋಗಿದ್ರೆ ನಾವಿಲ್ಲಿ ಏನು ಮಾಡಕ್ಕಾಗ್ತಿರ್ಲಿಲ್ಲ. ದೇವರು ನಮಗೆ ಉಪಯೋಗಿಸ್ತಾನೆ ಇರ್ಲಿಲ್ಲ. ನಾವು ದೇವರಿಗೆ ಅದ್ಭುತವನ್ನು ಕುಟ್ಟಿದ್ದೇವೆ, ದೇವರಿಗೆ ನಾವು ಗೌರವವನ್ನು ಕುಟ್ಟಿದ್ದೇವೆ, ಅದಕ್ಕೆ ದೇವರು ನಮ್ಮನ್ನು ಸನ್ಮಾನಿಸ್ತಾ ಇದ್ದಾರೆ. ಆಮೇಲೆ ಅದನ್ನೇ ದೇವರ ಸನ್ಮಾನಿಸುವ ಉದ್ದೇಶ ಇದೆ. ದೇವರಿಗೆ ನಾವು ಗೌರವ ಕೊಟ್ಟಿದ್ದೇವೆ, ದೇವರಿಗೆ ವಾಕ್ಯದಿಂದ ನಡೀತಾ ಇದ್ದಾರೆ, ಅದಕ್ಕೆ ದೇವರನ್ನ ಪ್ರಾರ್ಥನೆಗೆ ನಮಗೆ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೀರ್ತನೆಯಲ್ಲಿ ನಾವು ನೋಡೋಣ. ಕೀರ್ತನೆಯಲ್ಲಿ ಇವರ ಅಂತವನ್ನು ದೇವರ 5ನೇ ವಚನ ಹೇಳ್ತದೆ, ದೇವರ ವಾಕ್ಯ ನಮಗೆ ದಾರಿ ತೋರಿಸುತ್ತದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. ನಮ್ಮ ಜೀವನದಲ್ಲಿ ಯಾವ ದಾರಿ ಹಿಡಿಯಬೇಕು ಎಂದು ಗೊಂದಲವಾದಾಗ ದೇವರ ವಾಕ್ಯ ನಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ವಿಧವಾದ ಸಮಸ್ಯೆ ಇದ್ದೇ ಇರ್ತದೆ, ಅರ್ಥ ಮಾಡ್ಕೊಳ್ಳಿ, ಇದ್ದೇ ಇರ್ತದೆ. ಈಗ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ ನೋಡಿ, ಪ್ರಾರ್ಥನೆ ಪ್ರಾರ್ಥನೆ ಮಾಡುವ ವ್ಯತ್ಯಾಸ ಏನಿಲ್ಲವೋ ಅದು ತಂದು ಕೊಡುವಂತ ಕೆಲಸ ಮಾಡ್ತದೆ. ಆಮೇಲೆ ಆಮೇಲೆ ಈಗ ಉದಾಹರಣೆ, ನಿಮ್ಮ ಹತ್ರ ಏನ್ ಪ್ರಾಬ್ಲಮ್ ಇದೆ, ಈಗ ಒಬ್ಬರಿಗೆ ಯಾರಿಗೆ ಗೊತ್ತಾಯ್ತು, ಈಗ ಆಮೇಲೆ ಕೇಳ್ತೀವಿ ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ, ಯಾವ ಅವಶ್ಯಕತೆ ಇದೆ ಪ್ರೇಯರ್ ಮಾಡ್ಬೇಕಂದ್ರೆ ಈಗ ನಾನು ಮನೆ, ಓಕೆ, ಈಗ ಅವ್ರಿಗೆ ಮನೆ ಬೇಕು ಅಂತಂದ್ರೆ ಈಗ ಮನೆಗೋಸ್ಕರ ನಾವು ಏನ್ ಮಾಡ್ಬೇಕು? ಇಲ್ಲ ಮನೆ ಬೇಕಂದ್ರೆ ಗೌಂಡಿ ಹತ್ರ ಹೋಗ್ಬೇಕು, ಇಂಜಿನಿಯರ್ ಹತ್ರ ಹೋಗ್ಬೇಕು, ಪ್ಲಾನ್ ತೆಗಿಬೇಕು, ಎಲ್ಲ ಮಾಡ್ಬೇಕು, ರೊಕ್ಕ ಖರ್ಚು ಮಾಡ್ಬೇಕು, ಮನೆ ಕಟ್ಬೇಕು. ಹೌದಾ? ಮೊದಲು ಇದನ್ನ ಮಾಡಿ ಆಮೇಲೆ ಮನೆ ಕಟ್ಟಿದ್ಮೇಲೆ ದೇವ್ರ ಹತ್ರ ಬರ್ಬೇಕಾ? ಮನೆ ಕೊಡ್ದೇವ್ರೆ ಅಂತ ಇದು ನಿಂತಿದ್ವಿ. ನೀನ್ ಅನ್ಕೊಂಡ್ರೆ ಸಾಲ ತೆಗಿಬೇಕಾಗ್ತಿದ್ದಲ್ಲ, ಸಾಲ ತೆಗೆದು ಮನೆ ಕಟ್ಟಿ ಆ ಸಾಲ ತುಂಬಾ ಮನೆ ಹೋಗಲ್ಲ. ಅದಕ್ಕೆ ಪ್ಲಾನ್ ನೀರು ರೆಡಿ ಮಾಡ್ತಾರೆ, ನಿಮ್ಮ ಮನೆಗೋಸ್ಕರ ದೇವರು ರೆಡಿ ಮಾಡ್ತಾರೆ. ಕಾಮಕರ ವಚನದಲ್ಲಿ ಬರುತ್ತದೆ, ನನ್ನ ಮನೆ ಕಟ್ಟುವುದಾದ್ರೆ ನಿನ್ನ ಮನೆಯನ್ನು ಕಟ್ಟಿದ್ದೇನೆ. ಆಮೇಲೆ ಯಾಕೆ ದೇವರು ತನ್ನ ಮನೆ ಕಟ್ಕೊಳ್ಳೋದಕ್ಕೆ ನಮ್ಮಲ್ಲಿ ಪ್ಲಾನ್ ಹಾಕಿದ, ತನ್ನ ಆಲೋಚನೆ ತನ್ನ ಪ್ಲಾನ್ ನಮ್ಮಲ್ಲಿ ಹಾಕಿದ. ದೇವರನ್ನ ವಿಜಯ ನಡೆಸಿದ ಅವರ ಪ್ರಗತಿಯಿಂದ ನಾವು ಕಟ್ಟಿದ್ವಿ. ನಮ್ಮನೆ ಕಟ್ಕೊಳ್ಳೋದಕ್ಕೆ ನಮಗೆ ಬೇಕಾದ ಮನೆ ಕಟ್ಕೊಳ್ಳೋದಕ್ಕೆ ದೇವರು ಪ್ಲಾನ್ ರೆಡಿ ಮಾಡ್ತಾನೆ. ಅಂತ ವ್ಯಕ್ತಿಗಳನ್ನ ನಮ್ಮ ಹತ್ರ ಕಳಿಸ್ತಾನೆ. ಅವನು ಸ್ವರ್ಗದೂತರನ್ನ ಯಾರಾದ್ರೂ ನೋಡಿದ್ದೀರಾ? ಯಾರಾದ್ರೂ ನೋಡಿದ್ರೆ ಸ್ವರ್ಗದೂತರ? ನಿಮ್ಗೆ ಚಿಕ್ಕ ಮಕ್ಕಳು ತೊಂದರೆ ಕೊಡ್ತಾ ಇದ್ರೆ ಹೇಳ್ಬಿಟ್ಟ ಕಳಿಸ್ಬಿಡ್ತಾರೆ ಹೊರಗೆ. ಅದು ಬೇಕಾ ನಿಮ್ಗೆ? ಇಲ್ಲ ನಿಮ್ ಪಾಡಿಗೆ ನನ್ನ ಹತ್ರ ನೋಡ್ತಾ ಇರ್ತೀವಿ, ಬೇರೆ ಏನೋ ಮಾಡ್ಬೇಡಿ. ಅವ್ರ ತಂದೆ ತಾಯಿ ಇರ್ತಾರೆ, ಅವ್ರ ನಿಯಂತ್ರಣ ಮಾಡ್ತಾರೆ. ಅಲ್ಲಲ್ಲಿ ಬಿಡಬೇಡಮ್ಮ, ಅಲ್ಲಿ ಏನಾದ್ರು ಹೋದ ಅಳಗಾಡಿಸ್ತಿದ್ದಿತ್ತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಲ್ಲಿ ನೀನು ಚರ್ಚ್ ಹತ್ರ ಎಲ್ಲೇ ನಿಂತು ವಾಕ್ಯ ಬಿದ್ದೇಬೇಕು, ಟೆನ್ಷನ್ ಹೋಗ. ಅಲ್ಲಲ್ಲ ಈಗ ನನ್ನ ಕಡೆ ಗಮನ ನೀವು ನಿಮ್ಮ ಈ ಸೇವೆ ಅವತ್ತಲ್ಲಿ ಸ್ವರ್ಗವನ್ನು ನೋಡಿದ್ದೀರಾ? ಪ್ಲೀಸ್ ಇವ್ರು ನೋಡಿದ್ದಾರೆ, ದರ್ಶನದಲ್ಲಿ ನೋಡಿದ್ದಾರೆ. ನಾನು ರಿಯಲ್ ಹೇಳಕ್ಕೆ ನೋಡಿದ್ದೀರಾ? ಬಟ್ ನಾನು ನೋಡಿದ್ದೀನಿ ಜೋರಾಗಿ. ಹಿಂಗೆ ನೀವು ಕೇಳ್ಬೋದಲ್ಲ, ಈಗ ನಾನು ನೋಡಿದ ಹೀಗಿರ್ಬೋದು. ಫಸ್ಟ್ ಯಾವಾಗ ನೋಡಿದ್ದಾರೆ? ಇಲ್ಲಪ್ಪ, ಬಟ್ ಸ್ವರ್ಗದೂತರನ್ನ ನೀವು ನೋಡಿದ ಗೊತ್ತಾ? ನೋಡ್ರಿ, ನಾನು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಪ್ರೇಯರ್ ಮಾಡಿದೆ ಅಂತ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ರು ಪ್ರೇಯರ್ ಮಾಡ್ತೀನಿ. ಏನಂತೀರಿ? ದೇವರೇ, ನನ್ನ ಕಾಲು ಕಲ್ಲಿಗೆ ತಗಲದಂತೆ ಕೈಗಳಲ್ಲಿ ಎತ್ತಿಕೊಳ್ಳಲು ನಿಮಗೆ ಸ್ವರ್ಗದೂತರನ್ನ ಕೊಡಬೇಕು ಅಂತ ಇದೆ. ನೀವು ಸ್ವರ್ಗದೂತರನ್ನ ಬೇಡಿ ರಕ್ಷಣೆ ತಗೊಂಡು ಮನೆಯಿಂದ ಹೊರಗೋದ. ಈಗ ಅಕಸ್ಮಾತ್ ಆಗಿ ಅವ್ರಿಗೆ ಯಾವುದೇ ಒಂದು ಎಮರ್ಜೆನ್ಸಿ ತೊಂದರೆ ಬಂದಿದೆ, ಹತ್ರ ಯಾರೂ ಇಲ್ಲ, ಯಾರು ಫೋನ್ ಮಾಡ್ತಲ್ಲ, ಏನೂ ಇಲ್ಲ. ಅಚಾನಕ್ ಆಗಿ ಆ ದಾರಿಯಲ್ಲಿ ಯಾವುದೋ ವ್ಯಕ್ತಿ ಬಂದ್ಬಿಟ್ಟು ನನಗೆ ಕುಡಿಲಿಕ್ಕೆ ಒಂದು ನೀರಿನ ಬಾಟಲ್ ಸಮೇತವಾಗಿ ಅಂತಿಟ್ಕೊಡು. ಅಂದ್ರೆ ಉದಾಹರಣೆ, ಆ ವ್ಯಕ್ತಿಗೆ ಕೊಟ್ಟ ಅಂತಿಟ್ಕೊಡು. ಅವನು ನೀರು ಕುಡಿದ, ಅವ್ನು ಕೊಟ್ಬಿಟ್ಟು ಅವನು ಉಚ್ಚಾರ ಮಾಡಿ ಅವನನ್ನೆಲ್ಲ ಹೊರಗೆ ಹೋಗ್ತಾನೆ. ಅವ್ನು ಸುಧಾರಿಸಿದ್ಮೇಲೆ ಈಗ ಸ್ವರ್ಗದೂತರು ನೋಡಿದ್ರ
ಆಮೇಲೆ ಚಪ್ಪಾಳೆ ನಿಮ್ಮ ಹತ್ರ ಬಂದಿದ್ದಾರೆ, ನಿಮ್ ನೀರಿನ ಹೋಟೆಲ್ ಕೊಟ್ಟಿದ್ದಾರೆ, ನೀವು ಅನಾರೋಗ್ಯದಲ್ಲಿದ್ದಾಗ ನಿಮ್ಗೆ ಮೆಡಿಕಲ್ ಕೊಟ್ಟಿದ್ದಾರೆ, ನಿಮ್ಗೆ ಆರೋಗ್ಯ ಕೊಟ್ಟಿದ್ದಾರೆ, ಸಾಲ ಇಲ್ಲ ಅದಕ್ಕಿಂತ ಆಮೇಲೆ ಸರ್ವೀಕರ ನೋಡಿ ಹೆಸರು ನೋಡಿ, ಅವ್ರು ನಿಮ್ಮ ಹತ್ರ ಬಂದಿದ್ದಾರೆ, ನಿಮ್ಮ ಸಹಾಯಕ್ಕೆ ನಿಂತಿದ್ದಾರೆ, ಹಾಸ್ಪಿಟಲ್ ಇದ್ದವರು ಸಹ ಯಾವನ ಎಲ್ಲ ಸರಿ ಮಾಡ್ತಾರೆ. ಅವರೇ ಸ್ವಲ್ಪಿದ್ರೆ ವಾಕ್ಯ ಸಾಮರ್ಥ್ಯ, ನೀನು ವಾಕ್ಯ ಓದಿ ರಕ್ಷಣೆ ಕೇಳಿಕೊಂಡು ಓದಲಿಕ್ಕೆ ಅವರ ಒಂದು ಸಹಾಯಕ್ಕೆ ನೀವು ಕಳಿಸ್ತಾರೆ. ಆಮೇಲೆ ಅವೆಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ದಾಣಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದ, ಜಾತ್ರೆ ಬಂದು ಸಂದೇಶ ವ್ಯವಹಾರ ಮಾಡ್ತಾನೆ. ಅವೆಲ್ಲ ಸೋದರ ಪಟ್ಟಣ ನಾಶವಾಗುವ ಸ್ವಲ್ಪಿದ್ರು ಅರ್ಥ ಮಾಡ್ತಾರೆ. ದೂತರು ಬಂದು ಹೇಳ್ತಾರೆ, ಯಾರಿಗೆ ಲೋಟನಿಗೆ ಇದರ ತಕ್ಷಣ ಓಡುವವರು ಮನುಷ್ಯ ರೂಪದಲ್ಲೇ ಇದ್ರು, ಅಬ್ರಾಹ್ಮಣಿಗೆ ಮಕ್ಕಳಾಗ್ತಾನೆ ಸಂದೇಶ ಕೊಡೋದು ಮನುಷ್ಯ ರೂಪದಲ್ಲೇ ಇತ್ತು. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬೈಬಲ್ ಹೇಳ್ತದ. ಹಾಗಾಗಿ ದೇವರ ವಚನದಲ್ಲಿರುವ ಸಾಮರ್ಥ್ಯ ಇನ್ಯಾವುದರಲ್ಲೂ ಇಲ್ಲ. ಅದೇ ಈಗ ನೋಡಿ, ಏಳನೇ ಅಂಶ, ವಾಕ್ಯವನ್ನು ಕೇಳುವುದಷ್ಟೇ ಸಾಕಾಗುವುದಿಲ್ಲ. ಅದನ್ನು ಏನ್ ಮಾಡ್ಬೇಕು? ಯಾಕೋಬ ಪತ್ರಿಕೆ 1:22 ವಚನ, ವಾಕ್ಯ ಕೇಳುವುದರಿಂದಲೇ ನಮ್ಮ ಜೀವನ ಬದಲಾಗ್ತದ? ಇಲ್ಲ. ವಚನ ಏನ್ ಹೇಳ್ತದೆ? ಬರೀ ಕೇಳುವುದು ಪ್ರಾರ್ಥಿಸುವುದು ಅಷ್ಟೇ ಅಲ್ಲ, ನೀನು ಅದರಂತೆ ನಡೆದುಕೊಳ್ಳುವಾಗ ನಿನ್ನ ಜೀವನ ಅಭ್ಯಾಸ ಆಗ್ತದೆ. ಆಮೇಲೆ ಆಶೀರ್ವದಿಸಲ್ಪಡುತ್ತದೆ. ನೋಡ್ರಿ, ಒಬ್ಬ ವ್ಯಕ್ತಿಗೆ ನಾನು ಒಂದು ಮಾಡ್ತೇನೆ, ಅವನಿಗೋಸ್ಕರ ಪ್ರಾರ್ಥಿಸಿದೆ, ಅವನಿಗೆ ಸುವಾರ್ತೆ ತಿಂತಾ ಇದ್ದೇನೆ, ಮತ್ತು ಅವನಿಗೆ ನಾನೇನ್ ಮಾಡಿದೆ? ಸುವಾರ್ತೆಯಲ್ಲಿ ಪ್ರಾರ್ಥನೆ ಮಾಡಿದೆ, ನನ್ ಬಂದ್ಬಿಟ್ಟೆ. ಈಗ ಆ ವ್ಯಕ್ತಿ ನಿಜವಾಗ್ಲೂ ಆಶೀರ್ವಾದ ಏನ್ ಮಾಡ್ಬೇಕು? ಗಟ್ಟಿಯಾಗಿ ದೇವರ ನಡಿಬೇಕಾದ್ರೆ ಮರುಕೊಂಡೇ ಆಮೇಲೆ ಅವಾಗ ಎಲ್ಲ ಕೇಳ ನಾ ಪ್ರೇರೋ ಮಾಡಿದೆ, ಅದು ನಡ್ಕೋದಿಲ್ಲ. ಗಮನದಲ್ಲಿ ಅದಕ್ಕೆ ವಚನ ಯಾಕೋಬ ಒಂದು ವಾಕ್ಯದ ಪ್ರಕಾರ ನಡೆಯುವುದರಾಗಿ ವಚನ ನಿಮ್ಮ ಆಯುಧ. ಆಮೇಲೆ ಹಲ್ಲೆಲೂಯಾ. ಈಗ ನಿಮ್ಗೆ ಹೇಳ, ನಿಮ್ಮ ಹತ್ರ ದೇವರು ಒಂದು ವಾಕ್ಯ ಅನ್ನುವಂತ ಒಂದು ಕತ್ತಿ ಕೊಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಅದರ ನೋಡಿ, ನನ್ನ ಉದಾಹರಣೆ ನೋಡಿ, ನಂತರ ಗಮನವೇ. ಈಗ ನಿಮ್ಮ ಕಡೆ ನಾನು ಹೊಸದಾದ ವಾಕ್ಯನ ಕಟ್ಟುಕೊಂಡು ಕೊಟ್ಟೆ, ಆಮೇಲೆ ಬಂದಿಲ್ಲ ಕೊಟ್ರೆ ನೀವು ಅದರ ತಗೊಂಡು ಯಾವುದನ್ನು ಬೇಗದಲ್ಲಿ ಇರುತ್ತೆ. ಇನ್ನೊಬ್ಬ ಏನ್ ಮಾಡ್ದ? ತಕ್ಕ ಸಮಯದಲ್ಲಿ ಉಪಯೋಗಿಸ್ತಾ ಬಂದಿದ್ದಾನೆ. ಈಗ ಈ ಎರಡರಲ್ಲಿ ಯಾರ ಕಟ್ಟು ಕಿಡಿಯುತ್ತದೆ? ಯಾರ ಕತ್ತು ಇನ್ನು ಫಳ 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 ಹೊಡಿತಾ ಇದೆ? ತುಕ್ಕಿಡಿದ ಕತ್ತಿ ತಗೊಂಡ್ಬಂದು ಏನ್ ಮಾಡೋದು? ಮತ್ತೆ ಸಾಫ್ ಮಾಡ್ಬೇಕಂದ್ರೆ ಅರ್ಥ ಆಗ್ತಾ ಇದೆ ವಾಕ್ಯ. ನೀವು ಸೈತಾನನ ಮೇಲೆ ಆ ಕತ್ತಿನ ಉಪಯೋಗಿಸದೆ ಹೋದ್ರೆ ತುಂಬಿಡ್ತದ. ಮೂಲೆ ಬಿಟ್ಬಿಟ್ರಿ. ವಾಕ್ಯ ಈಗ ನಿಮಗೆ ಗೊತ್ತಾ, ಈ ಜನರೇಷನ್ ದಲ್ಲಿ ಬಹಳ ವೇಗ, ಸ್ಪೀಡ್. ಮೊದಲು ಹೊಗೆ ಬಿಟ್ಟು ಈಗ ಕರೆಂಟ್ ಮೇಲೆ ಹೋಗೋದು, ಅದಕ್ಕಿಂತ ಸ್ಪೆಷಲ್ ಅಂದ್ರೆ ಅರ್ಥ ಮಾಡ್ತಾರೆ. 100 ಈಗ 300 ಸ್ಪೀಡ್ ಹೋಗುತ್ತೆ ಅನ್ನೋದು ಅರ್ಥ. ಮನುಷ್ಯರಿಗೆ ಇವತ್ತು ಎಲ್ಲೂ ನಿಲ್ಲಕ್ಕೆ ಸಮಯ ಇಲ್ಲ, ಯಾವುದಕ್ಕೂ ಟೈಮ್ ಕೊಟ್ಟಕ್ಕೆ ಸಮಯ ಇಲ್ಲ. ಇದೆಲ್ಲ ಎಷ್ಟೊಂದು ಹೇಳಿದ್ದಾರೆ, ಬರಬಹುದು ಇಂಥ ದಿನಗಳಲ್ಲಿ. ಆದ್ರೆ ನಾವು ಹೇಳ್ತಾ ಇರೋದು ಗೊತ್ತಾ, ನೀನು ಪ್ರಾರ್ಥನೆ ಮಾಡಿದೆ, ಎಲ್ಲ ಮಾಡಿದೆ, ಅದ್ರ ವಾಕ್ಯನೇ ಹೋಗಿಲ್ಲ, ಇನ್ನೊಂದಿರುತ್ತೆ. ಅದನ್ನ ನೀನು ಭಾವಿಸ್ಬೇಡ, ದೇವರ ಜೊತೆ ಬರ್ತಾರೆ.
ಯಾಕೊತ್ತಾ? ದೇವರ ವಚನ ಅಂದ್ರೆ ದೇವರ ಮಾತುಗಳು. ನೀನು ಅದನ್ನ ಓದ್ತಾ ಇದೆಯಾ ಅಂದ್ರೆ ನೀನ್ ದೇವರೊಂದಿಗೆ ಮಾತಾಡ್ತಾ ಇದೆಯಾ? ನೀನು ಓದಕ್ಕೆ ಬರಲ್ಲ, ಇನ್ನೊಬ್ಬರ ಕಡೆಯಿಂದ ಓದಿಸ್ತಾ ಇದೀವಿ, ದೇವರ ಬೇಕಾಗಿದೆ. ಹಲ್ಲೆಲೂಯಾ. ಇವತ್ತು ಬದಲಾದ ಸನ್ನಿವೇಶದಲ್ಲಿ ಈ ಲೋಕದ ವಿಚಾರಗಳಲ್ಲಿ ತಕ್ಷಣ ಸ್ಪಂದಿಸುವ ದೇವರುಗಳು ಕರ್ತನ ಸೇವೆಗಳಿಗೆ ಸ್ಪಂದಿಸುವುದಯ ಇಲ್ಲ. ಇಷ್ಟೆಲ್ಲ ರೆಡಿ ಆಗಿದೆಯಲ್ಲ, ಇದು ನಿಮ್ ಪ್ರಕಾರ ಯಾವಾಗ ಆಗಿರ್ಬೋದು? ಯಾರು ಮಾಡಿರ್ಬೋದು? ಮಾಡಬೇಕಾದ ಕೈಗಳೇ ಸೈತಾನನ ಕಟ್ಟಿ ಹಾಕಿರುವಂತ ಇನ್ಯಾವುದಾದ್ರೂ ಭಾಗ ತೆಗೆಯಲೇಬೇಕಲ್ಲ ದೇವರು, ತೆಗೆಯಲೇಬೇಕಲ್ಲ. ತನ್ನ ಈಗಲೂ ಇರ್ತಾನೆ, ಕಟ್ಟಲ್ಪಟ್ಟ ಮನುಷ್ಯ, ಕಟ್ಟಿದ ಕುರಿ, ಹುಚ್ಚಲ್ಪಟ್ಟ ಕುರಿ. ಹುಚ್ಚಲ್ಪಟ್ಟ ಕುರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕೆ ಅದು ಎಲ್ಲಾದ್ರೂ ಹೋಗಿ ಆರಾಮ್ ಬಿಂದಾಸ್ಬೋದು. ಕಟ್ಟಿದ ಕುರಿ ನಾ ಏನಾಗ್ತಾನೆ ಅದಕ್ಕೆ ಗೊತ್ತಾಗ ಕರೆಕ್ಟಾ? ಬಿಚ್ಚಿನ ಕುರಿ ಬಿಂದಾಸ್ ಜಿಕ್ಕೊಂತ ಯಾವ್ದು ಬೇಕಾದ್ರೂ ಹೋಗಿ ತಿಂದು ಅದು ಸ್ವಾತಂತ್ರ್ಯ ಇದೆ. ಕಟ್ಟಿ ಕುರಿ ನಾವು ಎಷ್ಟು ಮನಪ್ರಸ್ಥವಾಗಿರ್ತೇನೋ, ನಮ್ ಬಿಚ್ಚಿನ ಕುರಿ ಬಹಳ ಮನಪ್ರಸ್ಥವಾಗಿರ್ತೇನೋ. ಯಾಕೆ? ಬೇಕಾದ ಎಲ್ಲ ಆಹಾರ ಹುಡುಕೊಂಡು ಇಷ್ಟಪಟ್ಟು ತಿನ್ನೋದು. ಅದಕ್ಕೆ ಕಟ್ಟಲ್ಪಟ್ಟ ವ್ಯಕ್ತಿಯ ಜೀವನ, ಬಿಚ್ಚಲ್ಪಟ್ಟ ಬಂಧನಗಳ ಜೀವನ, ಬಿಚ್ಚಲ್ಪಟ್ಟ ಎಲ್ಲ ಬಂಧನಗಳು ಅದನ್ನು ಸಾಕ್ಷಿ ಬರ್ತಿಲ್ಲ. ಗೋವಾದಿಂದ ಬಂದ್ಬಿಟ್ಟು ಇವರೆಲ್ಲ ನಿನ್ನೆ ರಾತ್ರಿ 9 ಗಂಟೆವರೆಗೂ ಇವನ್ನೆಲ್ಲ ಮಾಡಿದ್ದಾರೆ. ನಮ್ಮ ದೀಪು ಅವರೆಲ್ಲ ವಿಶ್ವಾಸ ಅಲ್ಲ, ದೀಪನ ಫ್ರೆಂಡ್ಗಳು ಎಲ್ಲರೂ ಹೋಗಬೇಕು. ನಾನು ಒಂದೇ ಮಾತಿಗೆ ಬೆಲೆ ಕೊಟ್ಬಿಟ್ಟು ಇದನ್ನೆಲ್ಲ ಮಾಡ್ಬೋದು. ನೀವು ಮಾಡದೆ ಹೋದ್ರು ಸೇವೆ ಮಾತ್ರ ನೀಡಲ್ಲ. ಬಟ್ ನೀವು ಏನೇನು ಮಾಡಲ್ಲ, ಬೇರೆಯವ್ರು ಮಾಡ್ತಾ ಇದ್ರೆ ಖುಷಿ ಪಟ್ಟು ಮನಸ್ಸಿನಲ್ಲೇ ಕೂತ್ಬಿಟ್ರೆ ಒಂದು ದಿನ ಅದರ ಬೆಲೆ ದೇವರು ತರ್ತಾನೆ. ದೇವರ ಮುಂದೆ ಯಾರು ದೊಡ್ಡವರಲ್ಲ. ಭಾವಿಸಂತೆ ದೊಡ್ಡ ಆರಾಧನ ನಾನೇ ದೇವರ ಬಿಟ್ಟಿದ್ದಕ್ಕೆ ಅವನ ಬೈಬಲ್ ಹೇಳ್ತದ. ಅದಕ್ಕೆ ದೇವರ ವಾಕ್ಯ ಏನಂತ ಇದೆ? ದೇವರ ವಾಕ್ಯದ ಪ್ರಕಾರ ನಡೆದವರಾಗಿ ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು. ನೀನು ನೀವೇ ಮೋಸ ಮಾಡ್ಕೋಬೇಡಿ. ನೀವು ಯಾರಿಗೂ ಮೋಸ ಮಾಡಬೇಕು, ನೀವೇ ಮೋಸ ಮಾಡ್ಕೊತೀರಿ. ಯಾಕೆ ಹೋದ್ರೆ ನಿಮ್ಮ ಮನೆಯಿಂದ ಹೊರಗೋದು? ಹಳೆಯ 2 ಜನ ಹತ್ರ ಬೈಬಲ್ ಇದೆ, ಪ್ಲೀಸ್ ಕೈ ಮೇಲೆ ಮಾಡಿ. ಬೈಬಲ್ ಇಲ್ಲ, ಓಕೆ. ನಿಮ್ಮೆಲ್ಲರ ಹತ್ರನೂ ಬೈಬಲ್ ಇದೆ, ಕರೆಕ್ಟಾ? ನೀವೇನ್ ಮಾಡ್ಬೇಕು ಗೊತ್ತಾ? ಇವತ್ತಿಂದ ನೀತಾ ಸಿಸ್ಟರ್, ನಾಗಮ್ಮ ಸಿಸ್ಟರ್, ನಿಮ್ ಜೀವನದಲ್ಲೂ ಸಹ ದೇವರ ಕರೆಗೊಳ್ಳವರಾಗಿ ಆಶೀರ್ವಾದ ಹೊಂದಿದವರಾಗಿ ನೀವು ಬೆಳಿಬೇಕು ಅಂದ್ರೆ ನೀವು ಸಹ ಬೆಳಗಿನ ಜಾವ 5 ಗಂಟೆಗೆ ಬೈಬಲ್ ಆಮೇಲೆ ಹಲ್ಲೆಲೂಯಾ. ಮೊಮ್ಮಕ್ಕಳು ಮೊಮ್ಮಗಳ ದೇವರು ಕೊಟ್ಟಿದ್ರೆ ಅವುಗಳ ಹಿತದೃಷ್ಟಿಗಾಗಿ, ಅವರ ಮುಂದಿನ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ತಾಯಿಗಳು ಹೊರಟಾಗ್ಬಿಟ್ಟಾಗ ಅವ್ರು ಏನ್ ಮಾಡೋದು ಗೊತ್ತಾ? ಯಾವುದೋ ಪೂಜಾ ಕ್ಷೇತ್ರ ಕರ್ಕೊಂಡು ಅವನ ಹತ್ರ ಕುಂಡ್ಲಿ ತೆಗಿಸಿ ಯಾವ ಹೆಸರು ಅಂತ ಕೇಳಿ ಆ ಹೆಸರನ್ನೇ ಇಟ್ಟು ನಾಮಕರಣ ಮಾಡಿರ್ತಾರೆ. ಆದ್ರೆ ಈಗಲೇ ಮುಂದೆ ನಿಜವಾದ ದೇವರ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಅದು ಸಾವಿನ ಕುಂಡವನ್ನು ಕಾಣುವ ಆತ್ಮಗಳಾಗಿ ಕಟ್ಟಲ್ಪಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಅಬ್ರಾಹ್ಮನಿಗೆ ಮಗನೇ ಹುಟ್ಟಿದೆ ಇಟ್ಟಿದ್ರೆ ಅಬ್ರಾಹ್ಮಣ ಸಂತತಿ ಮುಂದುವರಿಯುತ್ತ. ಬಟ್ ದೇವರು ಏನ್ ಮಾಡಿದ್ರು? ಮುಂದುವರಿಸಿದ್ರು. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ, ಬ್ಲೆಸ್ಸಿಂಗ್ ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನಗಳೇ ಈ ಸಾಕನ ಜೀವನದಲ್ಲಿ ನೆರವೇರಬಹುದು. ಆಮೇಲೆ ಇವತ್ತು ನೀವು ಮಾಡೋ ಪ್ರಾರ್ಥನೆಗಳು ಅದರ ಆಶೀರ್ವಾದಗಳು ಮಕ್ಕಳು ಹೆಚ್ಚಾಗಿ ಹೊಂದುತ್ತಾ ಹೇಳ್ತಾರೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಮ್ಮ ಮಗಳು ಊಟ ಮಾಡುವಾಗ ಕಂಪಲ್ಸರಿ ಪ್ರೇಯರ್ ಮಾಡ್ತಾಳೆ. ನಾವು ಮನಸ್ಸಿದ್ರೆ ನಮಗೆ ಹೇಳ್ತೇವೆ, ಸನ್ನಿ ಮಾಹಿತಿ ಮಾತಾಡಕ್ ಬರಲ್ಲ, ಬಟ್ ಗೊತ್ತಾಗ್ತದೆ. ತಲೆ ಮೇಲೆ ಹಾಕೋಬೇಕು, ಕಲ್ಲು ಪ್ರೇಯರ್ ಮಾಡ್ಬೇಕಂತ.
ಈಗ ನಮಗಾದ್ರೂ ಯಾರಾದ್ರೂ ಕಲ್ಸಿದಾವಾಗ ಇಲ್ಲ, ನಾವು ವಿಶ್ವಾಸನೇ ಇರಲಿಲ್ಲ. ಹೆಂಗ್ ಬೇಕಂದ್ರೆ ರುಬ್ಬೋದು, ಹೆಂಗ್ ಬೇಕಂದ್ರೆ ತಿನ್ನೋದು, ಮಣ್ಣು ತಿನ್ನೋದು. ತಗೊಳ್ಳಿ, ನಾನು ಯಾಕೆ ಹೇಳಿದ್ರೆ ವರ್ಷದಲ್ಲಿರುವ ಶಕ್ತಿ ಯಾಕಂದ್ರೆ ನಮ್ ಪೂರ್ವಜರಂತೂ ಅಳಿಬೋದು. ಬೈಬಲ್ ಮುಂದೆಲ್ಲ ಬೈಬಲ್ ಹಂಗೆ ಇರೋದು. ಈಗ ನಾವು ಹೇಳ್ತಾರೆ, ನಮ್ಮ ತಲೆಮಾರು ಅದನ್ನೇ ಹೇಳೋದು, ಅವರ ಲಕ್ಷಣ ಅದನ್ನೇ ಹೇಳೋರು. ಆದ್ರೆ ಅವರಿಗೆ ಸುಲಭ ಆಗಲಿ, ನಮಗೆ ಕಠಿಣ ಆಗಿದೆ. ಆದ್ರೆ ಅವ್ರಿಗೆ ತಿಳ್ಕೊಳ್ಳಿ, ಅದು ಬಹಳ ಸುಲಭವಾಗಲಿ, ಬಹಳ ಈಸಿ ಆಗಲಿ. ಇವತ್ತು ಊಟಕ್ಕೆ ಪ್ರೇ ಮಾಡೋದನ್ನು ಗೊತ್ತಿದ್ದೇವೆ. ಇವತ್ತು ನಿಮ್ಮ ಮೊಮ್ಮಕ್ಕಳನ್ನ ಚಿಕ್ಕ ನೀರನ್ನು ಬೆಳೆಸ್ಬಿಟ್ರೆ ನಾಳೆ ಕಠಿಣ ಇದೆ. ಎಲ್ಲ ವಿಧದಲ್ಲಿ ಸಕ್ಷಮರಾಗಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ನೀವೇ ಮೋಸ ಮಾಡಿಕೆ ದೇವರ ವಚನ ಪವಿತ್ರವಾದದ್ದು. ಆ ವಾಕ್ಯದಿಂದಲೇ ಯೇಸುವನ್ನು ಅನೇಕ ಜನರನ್ನು ಗಮನಿಸ್ತಾರೆ, ಅನೇಕ ಜನ ಜೀವಿತಗಳನ್ನು ಬದಲಾಯಿಸ್ತಾರೆ. ವಚನದಲ್ಲಿರುವ ಸಾಮರ್ಥ್ಯ ಇನ್ಯಾವುದರಲ್ಲೂ ಇಲ್ಲ. ದೇವರು ನುಡಿಯುವುದಕ್ಕೆ ಜಗತ್ತು ಉಂಟಾಯಿತು ಅಂತಂದ್ರೆ ನೀವು ನುಡಿಯುವುದಕ್ಕೆ ನೀವು ದೇವರ ವಾಕ್ಯದ ಮಾಡೋ ಪ್ರತಿಯೊಂದು ಪ್ರಾರ್ಥನೆಯಿಂದ ಇಲ್ಲದೆ ಇರುವುದನ್ನು ಉಡುವ ಹಾಗೆ ದೇವರಲ್ಲಿ ನೋಡ್ತಾರೆ. ಅದೇ ವಿಶ್ವಾಸ, ಅದೇ ನಂಬಿಕೆ, ಅದರಲ್ಲಿ ನಿಮ್ಮ ಜೀವನ ಆಶೀರ್ವದಿಸಲ್ಪಡುತ್ತದೆ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ, ನಿಮ್ಮ ಪ್ರಾರ್ಥನೆ ದೇವರ ಸಮಯದಲ್ಲಿ ಎಷ್ಟು ಅನಾಹುತಗಳಾಗಿ ಹೋಗ್ತಿತ್ತು. ದೇವರು ಕೇಳಿದನಂತೇಳಿ ಇವತ್ತು ನೆಮ್ಮದಿಯಿಂದ ಇದೆ. ಅದಕ್ಕೆ ಬೈಬಲ್ ಕಂಪಲ್ಸರಿ ಓದ್ರಿ. ಅದು ನಿಮ್ಮ ಧರ್ಮಶಾಸ್ತ್ರ, ನಿಮಗದು ಜೀವ ಕೊಡುವಂತಹ ಒಂದು ನೀರಾಗಿದೆ, ಆಹಾರವಾಗಿದೆ. ದಾವೀದ ಏನಂತ ಪ್ರೇಯರ್ ಮಾಡ್ತಾ ಗೊತ್ತಾ? ದೇವರೇ, ಸೂರ್ಯ ಉದಯಿಸುವುದರೊಳಗಾಗಿ ನಿನ್ನ ಪ್ರಸನ್ನ ಮುಖವನ್ನು ನಾನು ನೋಡಬೇಕು. ನನ್ನ ಮನೆಯೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಬೇಕು. ಎದ್ದ ತಕ್ಷಣ ನಾವು ಪ್ರಾಮಾಣಿಕವಾಗಿ ಹೇಳ್ರಿ, ನಾವು ಎದ್ದ ತಕ್ಷಣ ಬೈಬಲ್ ಹಿಡಿತೇವ, ಏನ್ ಹಿಡಿತೀವಿ? ಹೇಳಿದ್ದೀವಿ. ಕೆಲವೊಂದು ಕಡೆ ಬೈಬಲ್ ಇರ್ತೈತೆ, ಏನಿರ್ತೈತಿ? ರಾತ್ರಿ ಕಳಿಸಿದ್ರೆ ಗುಡ್ ನೈಟ್ ಮೆಸೇಜ್, ಗುಡ್ ಮಾರ್ನಿಂಗ್ ಬಂದೈತೆ ಅಂತ ನೋಡ್ತೀವಿ ಮೊದಲು ತೆಗೆದು. ರಾತ್ರಿ ಗುಡ್ ನೈಟ್ ಕಳಿಸಿದ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಬಂದೈತೆ ನೋಡಿ ಮೊದಲು ಮಾಡಿ. ಮನುಷ್ಯ ಬುದ್ಧಿ. ನಿಮ್ಮ ಪ್ರೀತಿ ಮಾಡ್ಕೋಬೇಕು ಭ್ರಷ್ಟರ ಹತ್ರ. ನಿಮ್ಮ ಅಮೂಲ್ಯವಾದ ಹೃದಯವನ್ನ ಪಾಪದ ಹೃದಯವನ್ನಾಗಿ ಮಾಡ್ಕೋಬೇಡ್ರಿ ಕಳ್ಳ ಸೈತಾನನ ಹತ್ರ. ಮಾಯಾಜಾಲವುಳ್ಳಂತವರು ವೇಷ ಧರಿಸಿಕೊಂಡು, ರೂಪ ಧರಿಸಿಕೊಂಡು, ಫಿಟ್ನೆಸ್ ಚಂದ ಕಾಂತ ನಿಮ್ಮ ಜೀವನದ ವಿರುದ್ಧವಾಗಿ ಎದುರಾಗಿದ್ದು ಸೈತಾನ ಕಳಿಸ್ತಾನೆ. ನೆನಪಿರ್ಲಿ. ಹಲ್ಲೆಲೂಯಾ. ನನಗೆ ಬಹಳ ಜನ ಅಂತೀವಿ, ನಮ್ಮ ಮನೆಯಲ್ಲಿ ಇದು ಅಂತಾರೆ ಕೆಲವರು, ನೀ ಜಿಮ್ಗೆ ಹೋಗಪ್ಪ, ಜಿಮ್ಗೆ ಹೋಗಪ್ಪ ಅಂತೀವಿ. ಜಿಮ್ಗೆ ಹೋಗೋ ರೂಪಾನ ಇದು? ಭಗವಂತ ಜಿಮ್ ಈಗ ನಾ ಜಿಮ್ಗೆ ಹೋಗಿ ಜಿಮ್ ಮಾಡಕಂತ ಅಂದ್ಬಿಟ್ಟು ಚರ್ಚ್ ಫಾದರ್ ಕಿತ್ತೂರನ್ನ ನೋಡಿದವರೆಲ್ಲ ಏನಂಬೋದು, ಆ ಚರ್ಚ್ ಫಾದರ್ಗೂ ಜಿಮ್ಗೆ ಬರಪ್ಪ. ಏನಾದ್ರೂ ಪರಿಸ್ಥಿತಿ ಪ್ಲೀಸ್, ವ್ಯಕ್ತಿತ್ವದ ಮೇಲೆ ನಮ್ಮ ಬದುಕು ಕೆಟ್ಟಲ್ಪಟ್ಟಿದೆ. ನಾವು ಅದನ್ನು ಕೆಳಗಿಳಿಸ್ಕೊಳಕ್ ಆಗಲ್ಲ. ಒಂದು ಸಲ ರಾಜನ ಕೀರ್ತಿ ಸಿಕ್ಕ ಮೇಲೆ ರಾಜನ ತರಾನೇ ಇರ್ಬೇಕಲ್ಲಿ ಫ್ರೀಡಮ್ ಇರಲ್ಲ, ಅಲ್ಲಿ ಸ್ವಾತಂತ್ರ್ಯ ಇರಲ್ಲ. ಒಂದು ಸಲ ಒಬ್ಬ ವ್ಯಕ್ತಿ ಜಡ್ಜ್ ಆದ ಅಂತಂದ್ರೆ ಅವನಿಗೆ ಒಂದೇ ಆದಂತ ರೂಲ್ಸ್ ಇರ್ತವೆ. ಸಾಮಾನ್ಯವಾಗಿ ಯಾರ ಹತ್ರನೇ ಹೋಗೋದಿಲ್ಲ, ಯಾರ ಹತ್ರ ಮಾತಾಡೋದಿಲ್ಲ. ಕಠಿಣ ಸಮಾನಗಳು ಕೆಲವೊಬ್ಬರ ಕಾನೂನು ನಮಗೆ ಒಂದ್ಸಲ ಮೇಲೆ ಹೋದ್ರೆ ಏನಿದ್ರು ಇದ್ದಿದ್ರಲ್ಲೇ ನಾವು ಸರಿಪಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಜಿಮ್ ಮಾಡಲಿಲ್ಲ. ಅಲ್ಲೆಲ್ಲ ನಾನು ನನ್ನ ಜಿಮ್ ಮೂಲಕವಾಗಿ ಜನರನ್ನ ನಾನು ಮೆಚ್ಚಿಸ್ಲಿಕ್ಕೆ ಸಾಧ್ಯ, ಮೆಚ್ಚಿಸ್ಬೋದು. ದೇವ್ರ ಮೆಚ್ಚಿಸ್ಲಿಕ್ಕೆ ಆಗಲ್ಲ ನನ್ನ ಕೈಲಿ. ಯಾಕಂದ್ರೆ ಜಿಮ್ಗೆ ಕೂಡ 1 ತಾಸು ನಾ ದೇವ್ರ ಕೊಟ್ಬಿಟ್ರೆ 4 ಜನ ರೋಗಿಗಳಾಗ್ತದೆ. ನಾವು ಅಲ್ಲಿ ಚಪ್ಪಾಳಿ ಕಟ್ಟು ಕರ್ತವ್ಯ ಇದು ವ್ಯತ್ಯಾಸದ ಬದುಕು. ಈ ತರ ಬದುಕ್ತಿದ್ದೆ ನಾನು, ಈ ತರ ಜೀವನ ಕಟ್ಕೊಂಡಿದ್ದೇನೆ. ನೀವು ಇವತ್ತು ಬಂದು ಹೋಗೋರು ನಾನು ರಿಟರ್ನ್ ನಿಮ್ ಜೊತೆ ಅವತ್ತೇ ಬರಲ್ಲ. ಇಲ್ಲಿ ನಾನು ಮತ್ತೆ ಬಂದ್ರೆ ಬಾಗಿಲು ಯಾಕೆ ಗೊತ್ತಾ? ಈ ಸಮಾಜ ಕರ್ತನ ಕಡೆ ಬರಬೇಕಾಗಿದೆ. ಆಮೇಲೆ ಅನೇಕ ಜನ ಯೌವನಸ್ಥರು ಕರ್ತನ ಕಡೆ ಹೃದಯವಿಲ್ಲಬೇಕಾಗಿದೆ. ನನ್ನ ವೈಯಕ್ತಿಕ ಪ್ರಾರ್ಥನೆ ಶಿವನನ್ನು ಸೃಷ್ಟಿಸ್ತಾ ನನ್ನನ್ನು ನಾನು ಪರೀಕ್ಷಿಸ್ಕೋತಾ ಕರ್ತನ ಆತ್ಮೀಯದಿಂದ ತುಂಬಲ್ಪಡ್ಬೇಕು. ಅದು ನಮಗೆ ಬೇಕಾಗಿರೋದು.
ಇವತ್ತು ನೀವು ಮನೆ ಡ್ಯೂಟಿ ಮುಗಿಸ್ಕೊಂಡು ಬಂದ್ರೆ ಮನೆ ಟಿವಿ ಒಂದು ಚಾಲು ಮಾಡ್ತೀರಲ್ಲ, ಮೊಬೈಲ್ ತೆಗಿತಿಲ್ಲ ಅಂದ್ರೆ ಮನೆಯಿಂದ ಹೊರಗೆ ಬಿದ್ದು ಫ್ರೆಂಡ್ಸ್ ಹತ್ರ ಹೋಗ್ತೀರಿ. ಆದ್ರೆ ಬದಲಾದ ಸನ್ನಿವೇಶ ಗೊತ್ತಾ, ನಿಜವಾಗಿ ಬದಲಾಗಿದೆ ಅಂತಂದ್ರೆ ಅರ್ಥ ಏನ್ ಗೊತ್ತಾ, ಡ್ಯೂಟಿ ಮುಗಿಸ್ಕೊಂಡು ನಾನು ಬಂದ ಮೇಲೆ ಈ ಸಮಾಜದಲ್ಲಿ ಹೇಳಿ ನಾನು ಮತ್ತೆ ಪಾಪ ಮಾಡ್ತೀನಿ ಅಂತ ನೆನೆಸಿದ್ದೆ ಚರ್ಚ್ ಬಾಗ್ಲಾಪಕ್ಕೆ ಬಂದಿರುವಂತ ಅದೇ ಬದಲಾವಣೆ. ಆಮೇಲೆ ಅದೇನಿಲ್ಲ ಬದಲಾವಣೆ. ಇವತ್ತು ಅರ್ಥ ಮಾಡ್ಕೊಳ್ಳಿ, 8 ವರ್ಷದ ಹಿಂದೆ 50 ರೂಪಾಯಿ ಪೆಟ್ರೋಲ್ ಹಾಕಲಿಕ್ಕೆ ನಿಮ್ಮ ಹತ್ರ 50 ರೂಪಾಯಿ ಇರ್ತಿರ್ಲಿಲ್ಲ. 8 ವರ್ಷದ ನಂತರನೂ ಈಗಲೂ ಪೆಟ್ರೋಲ್ ಹಾಕಲಿಕ್ಕೆ ನಿನ್ನ ಹತ್ರ 50 ರೂಪಾಯಿ ಇದೆ. ಅಂದ್ರೆ ಬದಲಾಗಿದೆ ಜೀವನ. ಏನಾದ್ರೂ ಬದಲಾವಣೆ ಇದೆ? ಶರ್ಟ್, ಬಟ್ಟೆ ತೊಡುವುದರಲ್ಲಿ ಇಡುವುದರಲ್ಲಿ ಏನಾದ್ರೂ ಬದಲಾವಣೆ ಇದೆ? ಬಟ್ ಬದಲಾವಣೆ ಯಾಕೆ ದೇವರು ನನ್ನ ಜೀವನದಲ್ಲಿ ಹೊಂದಿದ್ದಾನೆ? ನಾನು ದೇವರಿಗೋಸ್ಕರ ಬದಲಾಗಿದ್ದೇನೆ, ಅದಕ್ಕೆ ದೇವರು ನನಗೆ. ಅಲ್ಲೆಲ್ಲ ಹೋದ ಭಾನುವಾರ ನೀವು ಯಾರು ಬಂದಿರಲಿಲ್ಲ, ಕೆಲವರು ಬಂದಿದ್ರು. ನಾನೊಂದು ಶರ್ಟ್ ಹಾಕಿದ್ದೆ, ನೋಡಿದ್ರಲ್ಲ, 2 ಜನ ನೋಡಿದ್ರಿ. ಆ ಶರ್ಟ್ ನನಗೆ ಗಿಫ್ಟ್ ಕೊಟ್ಟಿದ್ರು ಅಂತ ನಾನು ಹೇಳಿದ್ದೆ, ಕೊಡ್ತೇನಂತ ಹೇಳಿದ್ದಾರೆ. ಆ ಶರ್ಟ್ ರೇಟು 7,000 ಆಯ್ತು. ಒಂದು ಶರ್ಟ್ ರೇಟು 7,000 ಆಯ್ತು. ನಿನ್ನೆ ಹಾಕೊಂಡು ಬಂದಿದ್ದೆ ಓದ್ ಭಾನುವಾರ. ನಾನು ಅದನ್ನು ಹಾಕೊಂಡು ಬಿಟ್ಟು ಅವರಿಗೆ ನನ್ನ ಫೋಟೋ ಕಳಿಸಿದೆ. ಥ್ಯಾಂಕ್ ಯು, ನನ್ನನ್ನ ನಿಮ್ಮ ಮೂಲಕವಾಗಿ ದೇವರು ನನ್ನನ್ನ ಗೌರವಿಸಿದ್ದಕ್ಕಾಗಿ ದೇವರಿಗೆ ಅತೀವ ಧನ್ಯವಾದ ಅಂತ ಹೇಳ್ತಾರೆ. ಆಮೇಲೆ ದೇವರು ಯಾರ ಮೂಲಕವಾಗಿ ನನ್ನನ್ನು ಗೌರವಿಸಿದ್ರು? ಒಬ್ಬ ವ್ಯಕ್ತಿಯ ಮೂಲಕವಾಗಿ. ದೇವರು ಹೃದಯದಲ್ಲಿ ಮಾತಾಡಿದ್ದಕ್ಕೆ ಅವರು ಆ ಶೈತನನ್ನು ಬಿಟ್ಟಾಕ್ತಾರೆ. ನಾನು ಕರ್ತವ್ಯ ಸೇವೆ ಕೆಟ್ಟ ಮತ್ತು ಕರ್ತವ್ಯ ಸೇವೆ ಮಾಡಿದೆ. ಅರ್ಥ ಆಯ್ತು ನಾನು ಹೇಳ್ತಾ ಇದ್ದೀನಿ.